ಸರ್ ನಮಗೊಂದು ಡೌಟು, ನಿಮ್ಮ ರಿಯಲ್ ಹೆಸರು ಸಮೇನ್ ರಾಜ? ಖಂಡಿತ ನಂಬೌದಾ? ಅಂದರೆ ಎಲ್ಲದರಲ್ಲೂ ಸಮೇನ್ ರಾಜ್ ಅಂತ ಹೇಳ್ತೀರಾ, ಬಟ್ ಏನಾದರೂ ಒಂದು ನಿಕ್ ನೇಮು, ಪೆಟ್ ನೇಮು ಅಥವಾ ಒರಿಜಿನಲ್ ನೇಮ್ ಏನಾದರೂ ಇರ್ಬೋದಾ? ಖಂಡಿತ. ಮನುಷ್ಯನ ಹೆಸರಿಂದ ಜಾತಿ, ಮತ, ಕುಲ, ಗೋತ್ರ ಗೊತ್ತಾಗುತ್ತೆ ಅಂದ್ಬಿಟ್ಟು ನಮ್ಮ ತಂದೆ ಅವ್ರ ಸ್ಪಿರಿಚುವಲ್ ಮ್ಯಾನ್. ನಾನು ಹುಟ್ಟಿ ಬೆಳೆದೆಲ್ಲ ಡ್ರಿಂಕ್ಸು, ಸಾರೆ ಅಂಗಡಿ, ಬಾರು, ರೆಸ್ಟೋರೆಂಟ್ ಅಂಥ ಏರಿಯಾದಲ್ಲಿ ನಾನು ಹುಟ್ಟಿ ಬೆಳೆದು. ತಂದೆಯವರು ದುಡ್ಡು ಕೊಡಲಿಲ್ಲ, ಒಳ್ಳೆ ಗುಣ ಕೊಟ್ಟರು. ಇದುವರೆಗೂ ನಾನು ಹುಟ್ಟಿ ಬೆಳೆದ ಬ್ರಿಗೇಡ್ ರೋಡ್ ಆದ್ರೂ ಒಂದು ಸಿಗರೇಟ್ ಇಲ್ಲ, ಒಂದು ಡ್ರಿಂಕ್ಸ್ ಇಲ್ಲ, ಪಕ್ಕಾ ವೆಜಿಟೇರಿಯನ್, ಮೊಟ್ಟೆನೂ ತಿನ್ನೋದಿಲ್ಲ. ಈ ಫೋಟೋ ಯಾವಾಗಿಂದು? ಇದು ರೀಸೆಂಟಾಗಿ ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ರಜನಿ ಸರ್ನ ಯಾಕೆ ಮೀಟ್ ಮಾಡಬಾರ್ದು. ಅವರಿಂದ ರಜನಿ ಅಭಿಮಾನಿಕ್ಕಿಂತ ಏನಂದರೆ ಅವರು ಹೇಳಿದ ಆ ಮಾತಿನಿಂದ ನಿಮ್ಮ ಲೈಫ್ ಸೇವ್ ಆಯಿತು. ಇವತ್ತು ನಾನು ಜೀವನವಾಗಿ ಇರೋದು ಕಾರಣನೇ ಅವರು. ಹಾಕಿ ಸ್ಟಿಕ್ ಕೊಟ್ಟರು ವಿಲ್ಲನ್ಗೆ, ಅಲ್ಲೂ ವಿಲ್ಲನ್ ಆಯಿತು. ಹಾಕಿ ಸ್ಟಿಕ್ನಲ್ಲಿ ಹೀರೋ ಹೊಡೆಯೋ ಸೀನು, ಅಲ್ಲಿ ಏನಾಯಿತು, ಹೀರೋನ ಹೊಡೆಯೋ ಸೀನಲ್ಲಿ ಹೊಡಿಯೋಕ್ಕೆ ಹೋದಾಗ ಹೀರೋ ಏನು ಮಾಡಿಬಿಟ್ರು, ನನ್ನ ನೋಡಿಬಿಟ್ಟು ಏಯ್ ಇವನ್ನ ತೆಗೆದಾಕ್ಬಿಡ್ರಿ ಅಂದ್ಬಿಟ್ರು. ನನಗೆ ಶಾಕ್ ಆಯಿತು, ಏನಪ್ಪ ನಾನೇನು ಮಾಡಲಿಲ್ಲ, ಅವ್ರು ಹೇಳಿದ ಟೈಮ್ ಬಂದೆ ಎಲ್ಲ ಮಾಡಿದೆ, ಇವನ್ನ ತೆಗೆದಾಕ್ಬಿಟ್ರು. ತುಂಬ ಬೇಜಾರಾಗ್ಬಿಡುತ್ತೆ ಮೇಡಮ್, ದುಡ್ಡಿಲ್ಲ, ಹೋಗೋಕ್ಕೂ ದುಡ್ಡಿಲ್ಲ. ಮತ್ತೇನಾಯಿತು, ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಸರ್ ಪರವಾಗಿಲ್ಲ ಸರ್, ಅವ್ರು ಹೇಳಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ, ಹೋಗ್ಬಿಡ್ರಿ. ಬಟ್ ಆವತ್ತು ಕನ್ನಡ ಇಂಡಸ್ಟ್ರಿ ಬಿಟ್ಟುಬಿಟ್ಟಲ್ಲ. ಹೌದಾ? ಅವತ್ತೊಂದು ಚಾಲೆಂಜ್ ತೊಗೊಂಡೆ, ಇದೇ ಹೀರೋ ಜೊತೆ ಇವತ್ತಿಲ್ಲ ನಾಳೆ ಒಂದು ದೊಡ್ಡ ವಿಲನ್ ಆಗಬೇಕು, ಮತ್ತು ಅವ್ರ ಜೊತೆ ಆಪೋಸಿಟ್ ರೋಲ್ ಮಾಡೋಕ್ಕೆ ದೇವರ ಅವಕಾಶ ಕೊಟ್ಟರೆ ಮಾಡಬೇಕು, ಇಲ್ಲ ಒಂದು ದೊಡ್ಡ ಪ್ರೊಡ್ಯೂಸರಾಗಿ ಅವ್ರನ್ನ ಇಟ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇತ್ತು. ಮಾತೃಭಾಷೆ ಮಲಯಾಳ ಆದ್ರೂ ಓದಿದ್ದು ಕನ್ನಡ, ಮತ್ತು ತೆಲುಗು, ಮರಾಠಿ, ಹಿಂದಿ, ಇಂಗ್ಲೀಷ್. ಒಬ್ಬರ ಹೆಸರು ಹೇಳಿದ್ರೆ ಅವ್ರ ಭಾಷೆನಲ್ಲೇ ನಾನು ಮಾತಾಡ್ಬಿಡ್ತೀನಿ. ಇವಾಗ ಏನಾದರೂ ಮಿನಿಸ್ಟ್ರಿ ಎಲ್ಲೇ ಹೋದ್ರೂ ಯಡಿಯೂರಪ್ಪ ಬರ್ತಾರೆ, ಅವ್ರು ಬರ್ತಾರೆ ಅಂತ ಹೇಳಿದ್ರೆ, ಪೊಲೀಸು ಎಲ್ಲ ಹೇಳಿದ್ರೇ ಜನಕ್ಕೆ ಗೊತ್ತಾಗುತ್ತೆ. ಆಗ ಸೆವೆನ್ ರಾಜ್ ಹೋಗ್ತಾರೆ ಅಂದರೆ ಇಮ್ಮಿಡಿಯೇಟ್ಲಿ ಜನ ನೋಡ್ತಾರೆ ನನ್ನ ಕಾರು, ನಾನು ಹಾಕೋ ಕೋಟು, ಅದರಲ್ಲಿ 7 ಬಟನ್ ಇರುತ್ತೆ, ಮತ್ತು 7 ಪಾಕೆಟ್ ಇರುತ್ತೆ. ನನ್ನ ಪ್ಯಾಂಟಲ್ಲೂ 7 ಪಾಕೆಟ್ ಇರುತ್ತೆ, ನನ್ನ ಕೋಟಲ್ಲಿ 7 ಪಾಕೆಟ್ ಇರುತ್ತೆ. ಏರ್ಪೋರ್ಟ್ಗೆ ಹೋದರೆ ನನ್ನ ಎಸ್ಕಾಟ್ ಮಾಡ್ತಾರಮ್ಮ. ಎಸ್ಕಾಟ್ ಮಾಡಿಬಿಟ್ಟು ನಾನು ಏನಪ್ಪ ಇದು ಭಯ ಆಗ್ಬಿಡ್ತು. ಸೆಕ್ಯೂರಿಟಿ ಚೆಕ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಸರ್ ನಾನು ನಿಮ್ಮ ಫ್ಯಾನು, ಒಂದು ಸೆಲ್ಫಿ ತೊಗೊಳ್ಬೇಕು ಅಂತಾರೆ. ನನಗೆ ಶಾಕ್ ಆಯಿತು. ಓಕೆ ಪ್ಲೀಸ್ ಕಮ್ ಆನ್ ಸೆಲ್ಫಿ. ಮತ್ತು ಅವ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ ನನಗೆ ಅವ್ರು ಎಂಟೈರ್ ಏರ್ಪೋರ್ಟ್ಗೆ ಅವರೇ ಇನ್ಚಾರ್ಜ್ ಅಂತ.